ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ನಮ್ಮ ಚಿಕ್ಕ ಪಾಪು ಬರ್ಡೇ ನಾಳೆ. ಇವತ್ತೊಂದು ಸ್ವಲ್ಪ ಸೆಲ್ಫ್ ಗ್ರೂಮಿಂಗ್ ಅಂತಲೇ ಹೇಳ್ಬೋದು. ಮಲ್ಲೇಶ್ವರಂ ಹೋಗ್ತಿದ್ದೀನಿ. ಒಂದು ಸ್ವಲ್ಪ ಸ್ಕಿನ್ನೆಲ್ಲ ಒಂದು ಸ್ವಲ್ಪ ಕೇರ್ ಮಾಡಿ ತುಂಬಾ ದಿನ ಆಗಿಬಿಟ್ಟಿತ್ತು. ಆಯಿತು ಒಂದು ಮನೇಲಿ ಒಂದು ಫಂಕ್ಷನ್ ಆಗ್ತಿದೆಯಲ್ಲ, ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂಗೆ. ಸೊ ವ್ಲಾಗ್ ಲೇಟಾಗಿ ಬರ್ಬೋದು ಮೇ ಬಿ. ಆ್ಯಂಡ್ ಎಲ್ಲದರದ್ದು ಡೀಟೇಲ್ಸ್ ಕೂಡ ಶೇರ್ ಮಾಡ್ತೀನಿ. ವಾಯ್ಸ್ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಲ್ಲಿಗೆ ನಾನು ವ್ಲಾಗ್ನ ಹೆಣ್ಣು ಮಾಡಿ ಡೈರೆಕ್ಟ್ ಮಂತ್ರಿ ಮಾಲ್ಗೆ ಹೋದೆ. ಮಲ್ಲೇಶ್ವರಮಲ್ಲಿರುವಂತಹ ಮಂತ್ರಿ ಮಾಲ್ಗೆ ಫೋಮೋ ನೈಲ್ಸ್ ಹತ್ರ ಹೋಗಬೇಕಿತ್ತು, ಅದಕ್ಕೆ ಅಲ್ಲಿ ಹೋದೆ. ಆ್ಯಂಡ್ ಡೈರೆಕ್ಟ್ ಅಲ್ಲಿ ಏನಕ್ಕೆ ಹೋದೆ ಅಂದರೆ, ಅನ್ಕೊಬೋದು ಮತ್ತೆ ನೈಲ್ ಎಕ್ಸ್ಟೆನ್ಷನ್ಸಾ ಅಂತ. ಖಂಡಿತ ಇಲ್ಲ. ನನಗೆ ಫೋಮೋ ನೈಲ್ಸಲ್ಲಿ ಮಾಡೋವಂತಹ ನೈಲ್ ಎಕ್ಸ್ಟೆನ್ಷನ್ಸ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಅವ್ರ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವರಂತೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನನಗೆ ಧನುಶ್ರೀ ಅಕ್ಕಾಗಿಂತೂ ಇವ್ರು ತುಂಬ ಚೆನ್ನಾಗಿ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಶಿ ಈಸ್ ವೆರಿ ಫ್ರೆಂಡ್ಲಿ ವಿತ್ ಮೀ. ತುಂಬ ಚೆನ್ನಾಗಿ ನನ್ನನ್ನು ಟ್ರೀಟ್ ಮಾಡ್ತಾರೆ ಆ್ಯಂಡ್ ಚೆನ್ನಾಗೇ ವಿಚಾರಿಸ್ಕೊತಾರೆ. ಆ್ಯಂಡ್ ನಾನು ಈ ಸರಿ ನೈಲ್ ಎಕ್ಸ್ಟೆನ್ಷನ್ಸ್ ಏನೂ ಮಾಡಿಸ್ಕೊಳ್ತಿಲ್ಲ. ನಾನೇ ಒಂಚೂರು ನೈಲ್ಸ್ ಎಲ್ಲ ಬೆಳೆಸ್ಕೊಂಡಿದ್ದೆ, ಬರ್ತ್ಡೇ ಬಂತು ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಯಾವುದೇ ಥರ ನೈಲ್ ಎಕ್ಸ್ಟೆನ್ಷನ್ಸ್ ಮಾಡಿಸ್ಕೊತಿಲ್ಲ. ಇರೋವಂತಹ ನೈಲ್ಸ್ಗೆ ಪಾಲಿಷ್ ಮಾಡಿಸ್ಕೊತಿದ್ದೀನಿ. ಆಚೆಗೆ ಕಂಪೇರ್ ಮಾಡಿಕೊಂಡ್ರೆ ಖಂಡಿತ ಇಲ್ಲಿ ಸ್ವಲ್ಪ ಜಾಸ್ತಿನೇ ಅಮೌಂಟು. ಬಿಕಾಸ್ ಅವರು ಮಾಲಲ್ಲಿ ಇಟ್ಟಿರೋದ್ರಿಂದ, ಒಳ್ಳೆ ಫೆಸಿಲಿಟೀಸ್ ಕೊಡ್ತಿರೋದ್ರಿಂದ ಒಂಚೂರು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಬಟ್ ಅವರ ವರ್ಕ್ ಮಾತ್ರ ಸೂಪರ್ಬ್. ಆ್ಯಂಡ್ ಏನೋ ಗೊತ್ತಿಲ್ಲ, ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಮತ್ತೆ ಅಲ್ಲೇ ಹೋಗ್ತೀನಿ. ಧನುಶ್ರೀ ಅಕ್ಕ ಆಗಿರ್ಬೋದು, ಅಲ್ಲಿ ಸ್ಟಾಫ್ ಇದ್ದಾರಲ್ಲ ಒಬ್ಬಕ್ಕ, ಅವರಾಗಿರ್ಬೋದು, ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಬೇರೆ ಕಡೆ ಹೋಗೋದಕ್ಕೆ ಮನಸ್ಸಾಗಲ್ಲ. ಸೊ ಅಲ್ಲೇ ಹೋಗಿ ಆ್ಯಂಡ್ ಫೈನಲಿ ನನ್ನ ನೈಲ್ಸ್ಗೆ ಪಾಲಿಶನ್ನ ಮಾಡಿಸ್ಕೊಂಡೆ. ಆ್ಯಂಡ್ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ. ನನ್ನ ಸ್ಯಾರಿ ಮ್ಯಾಚಿಂಗ್, ನನ್ನ ಸ್ಯಾರಿ ಕಲರ್ಗೆ ನಾನು ಮ್ಯಾಚ್ ಮಾಡಿಕೊಂಡು ನೈಲ್ ಪಾಲಿಷ್ನ ಹಾಕ್ಸ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿದೆ, ಸಿಂಪಲ್ಲಾಗಿ ಕ್ಯೂಟಾಗೆ, ತುಂಬ ಉದ್ದ ಬೆಳೆಸಿಲ್ಲ, ನಾರ್ಮಲ್ ಸೈಜಿನ ಆಲ್ಮಂಡ್ ಶೇಪಲ್ಲಿ ಮಾಡಿಸ್ಕೊಂಡು ನೈಲ್ ಪಾಲಿಷ್ ಹಾಕ್ಕೊಂಡು ಜೆಲ್ ಪಾಲಿಷ್ ಮಾಡಿಸ್ಕೊಂಡು ನಾನು ಹೌದೆ. ಆ್ಯಂಡ್ ಹೆಂಗೆ ಕಾಣಿಸ್ತಿದೆ ನನ್ನ ನೈಲ್ಸ್ ಹೇಳಿ. ನನ್ನ ಹ್ಯಾಂಡ್ಸ್ ಅಂತೂ ತುಂಬ ಫೇರ್ ಆಗಿಲ್ಲ, ಬಟ್ ನಾರ್ಮಲ್ ಫೇರ್. ಬಟ್ ಇರೋದ್ರಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡೋಣ ಅಂದ್ಬಿಟ್ಟು ಪಾರ್ಟಿ ವೇರ್ ಡ್ರೆಸ್ ಎಲ್ಲ ಹಾಕ್ಕೊಳ್ತಿರೋದ್ರಿಂದ ಒಂದು ಸ್ವಲ್ಪ ಲುಕ್ ಎಲಿಗೆಂಟಾಗಿ ಬರಲಿ ಅಂದ್ಬಿಟ್ಟು ನಾನು ನೈಲ್ ಪಾಲಿಷ್ ಮಾಡಿಸ್ಕೊಂಡೆ, ಜೆಲ್ ಪಾಲಿಷ್ ಮಾಡಿಸ್ಕೊಂಡೆ. ನಾರ್ಮಲಾಗಿ ಇದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಹಂಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಾ ನಮ್ಮ ಪಪ್ಪಾಗೆ ಆ್ಯಂಡ್ ನನ್ನ ತಮ್ಮನಿಗೆ ಒಂದು 2 ಶರ್ಟ್ ಕೂಡ ತೊಗೊಂಬಂದೆ ಪಾರ್ಟಿ ವೇರ್ದು. ತೊಗೊಂಡು ಬರ್ತಾ ಮನೆ ರೋಡಲ್ಲೇ ಇರೋಂತಹ ಬೆಲ್ ರೋಡ್ಗೆ ಹೋಗಿ ಅಲ್ಲಿ ಒಂದು ಕುಶಾಲ್ ಜ್ಯುವೆಲರೀಸ್ ಇದೆ, ಅಲ್ಲಿ ಆ ಶಾಪ್ಗೆ ಹೋಗಿ ಕೆಲವೊಂದು ಸ್ಟೋನ್ ಜ್ಯುವೆಲರೀಸ್ನ ಟ್ರೈ ಮಾಡಿದೆ. ಬರ್ಡೇ ಪಾರ್ಟಿ ಆಗಿರೋದ್ರಿಂದ ಪಾರ್ಟಿ ವೈಬ್ಸ್ ಇರಲಿ ಅಂದ್ಬಿಟ್ಟು ನಾನು ಎಲ್ಲ ಈ ಸರಿ ಒಂಥರ ಫ್ಯಾನ್ಸಿಯಾಗೆ ಟ್ರೈ ಮಾಡಿದ್ದೆ ಡ್ರೆಸ್ ಎಲ್ಲ. ಸೊ ಅದಕ್ಕೆ ನಾರ್ಮಲ್ ಗೋಲ್ಡ್ ಜ್ಯುವೆಲರೀಸ್ ಆದರೆ ಸೂಟ್ ಆಗಲ್ಲ. ಸೊ ಹಂಗಾಗಿ ಸ್ಟೋನ್ ಜ್ಯುವೆಲರೀಸ್ ಯಾವುದಾದ್ರೂ ಟ್ರೈ ಮಾಡೋಣ ಅಂತ 1-2 ಸೆಲೆಕ್ಟ್ ಮಾಡಿ ಇಟ್ಟೆ, ನನ್ನ ಸ್ಯಾರಿಗೆ ಸೂಟ್ ಆಗುವಂಥದ್ದು. ಒಂದಿದು ನೋಡ್ತಾ ಇದ್ದೆ ಯಾವತ್ತು ತಗೊಳ್ಳೋದು ಏನು ಅಂತ. ಎರಡನ್ನೂ ಹಾಕ್ಕೊಂಡು ಎಲ್ಲ ಟ್ರೈ ಮಾಡಿದೆ. ಬಜೆಟು ಓಕೆ ಆಗಬೇಕು, ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು. ಆ್ಯಂಡ್ ಇದು ಒಂಥರ ಚೆನ್ನಾಗಿತ್ತು, ಜಾಸ್ತಿ ಒಂದು ಸ್ವಲ್ಪ ಫ್ಲವರ್ ಥರ ಆಯಿತು. ಸೊ ಬೇಡ ಅಂತ ಹೇಳ್ಕೊಂಡೆ. ಮತ್ತು ಇನ್ನೊಂದು ಪಕ್ಕದಲ್ಲಿತ್ತಲ್ಲ, ಅದು ಆಯಿತು ಇಟ್ಕೊಂಡು ಪಾಪ ಅಲ್ಲಿರೋರೆಲ್ಲ ಹೇಳ್ತಿದ್ರು, ಇಲ್ಲ ಮೇಡಮ್ ಇದು ಚೆನ್ನಾಗಿದೆ ಅಂತ. ಫೈನಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ಗೆ ಒಂದು ರಿಂಗ್ ವಿತ್ ಬ್ರಾಸ್ಲೆಟ್ ಕೂಡ ತೊಗೊಂಡೆ, ಅದೇ ಇದರಲ್ಲೇ ಚೆನ್ನಾಗಿತ್ತು. ಆ್ಯಂಡ್ ಕಾಲರ್ ಹಾಕ್ಕೊಂಡು ನೋಡಿದಾಗ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನೆಕ್ಗೆ. ತೊಗೊಂಡು ಎಲ್ಲ ಬಿಲ್ ಮಾಡಿಸ್ಕೊಂಡು ಮತ್ತೆ ನಾನು ಮನೆಗೆ ಹೋಗ್ಬೇಕಿತ್ತು ಬೇಗ. ಒಂದು ಸ್ವಲ್ಪ ಅಲ್ಲಿ ನೈಲ್ ಶಾಪಲ್ಲಿ ಒಂದು ಸ್ವಲ್ಪ ಲೇಟಾಗೋಯ್ತು, ಮಕ್ಕಳು ಎದ್ದು ಬಿಟ್ಟಿರ್ತಾರೆ ಅನ್ನೋ ಆತರದಲ್ಲಿ ಬೇಗ ಕ್ವಿಕ್ಕಾಗೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಿದ್ದೆ. ಏನಾದರೂ ಹೊಸ್ದಾಗಿ ಏನಾರ ಮಾಡಿಸ್ಕೊಂಡಾಗ ಒಂಥರ ಕ್ಯೂರಿಯಾಸಿಟಿ ಅಲ್ವಾ. ಸೊ ನೋಡ್ಕೊಳ್ತಾ ಇದ್ದೆ ನನ್ನ ನೈಲ್ ಪಾಲಿಷ್ ಹೆಂಗೆ ಬಂದಿದೆ ಏನು ಅಂತ. ಕ್ಯೂಟಾಗಿತ್ತು, ತುಂಬ ಸಿಂಪಲ್ಲಾಗಿ ನನ್ನ ನೈಲ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ ಮಕ್ಕಳು ಕೂಡ ಎದ್ದಿದ್ರು. ಅವ್ರಿಗೊಂಚೂರು ಚಿಕ್ಕ ಪಪ್ಪುಗೂ ಎಲ್ಲ ಫೀಡ್ ಎಲ್ಲ ಮಾಡಿಸಿ ನಾನು ಊಟ ಎಲ್ಲ ಮಾಡಿಕೊಂಡು, ನಮ್ಮ ಮನೆಯವರು ಬಂದರು, ಅವರು ಎಲ್ಲ ಊಟ ಮಾಡಿಕೊಂಡು ಈ ಜ್ಯುವೆಲರೀಸ್ ನೈಲ್ಸ್ ಎಲ್ಲ ನೋಡಿಸಿ. ಆ್ಯಂಡ್ ಆನ್ಲೈನಿಂದ ಕೆಲವೊಂದು ರಿಟರ್ನ್ ಗಿಫ್ಟ್ ಕೂಡ ಆರ್ಡರ್ ಮಾಡಿದ್ದೆ, ಮನೆಗೆ ಕೂಡ ಬಂದೆ. ಫುಲ್ ಎಲ್ಲ ಮೆಸ್ ಆಗಿದೆ ನೋಡಿ. ಓ ಮೈ ಗಾಡ್, ಯಾವತ್ತೂ ನಾನು ಹಿಂಗೆ ಇಟ್ಕೊಳ್ಳೋಳೆ ಅಲ್ಲ. ಆ್ಯಂಡ್ ಇವಾಗೆಲ್ಲ ಕ್ವಿಕ್ಕಾಗಿ ಪ್ಯಾಕಿಂಗ್ ಮಾಡಿಬಿಡ್ಬೇಕು. ಆ್ಯಂಡ್ ಗಿಫ್ಟದು ನೋಡಿಸ್ಲಿಲ್ಲ ಅಲ್ಲ ಏನಿದೆ ಅಂತ. ಐ ವಿಲ್ ಶೋ ಯು.
ಆ್ಯಂಡ್ ಸ್ವಲ್ಪ ಎಲ್ಲ ಮೆಸ್ ಆಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಈಗ ನಾನು ಗಿಫ್ಟ್ ನೋಡಿಸ್ಬಿಡ್ತೀನಿ. ಆ್ಯಂಡ್ ಫಸ್ಟ್ ಇಲ್ಲಿ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ಇದನ್ನು ತರಿಸಿದ್ದೀನಿ. ಇದೊಂದು ಹ್ಯಾಪಿ ಬರ್ಡೇ ಅನ್ನೋದು ಈ ಥರ ಬರುತ್ತೆ. ಇದರಲ್ಲಿ ಬರುತ್ತೆ ಪುಟಾಣಿದು, ತುಂಬ ಚೆನ್ನಾಗಿದೆ. ಸೊ ಇದೊಂದು ಇದರಲ್ಲಿ ಗಿಫ್ಟ್ ಬಾಕ್ಸ್, ಇದನ್ನು ಗಿಫ್ಟ್ ಈ ಥರ ಪಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಪೌಚ್ ತಂದಿದ್ದೀನಿ. ಓಕೆನಾ, ಇದು ಒಂದು ಪೌಚ್ ತಂದಿದ್ದೀನಿ. ಈ ಸರಿ ನಾನು 2 in 1 ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈಗ ಅರ್ಶಿನ ಕುಂಕುಮ ಥರನೂ ಇರಬೇಕು, ಮಕ್ಕಳಿಗೆ ಬರ್ಡೇ ಅಲ್ವಾ, ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಆ ಥರನೂ ಇರಬೇಕು. ಸೊ 2 in 1 ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕೀ ಚೈನ್ಸ್ ತರಿಸಿದ್ದೀನಿ. ಓಕೆ, ಸ್ವಲ್ಪ ಕೀ ಚೈನ್ಸ್ ತರಿಸಿದ್ದೀನಿ. ಕ್ಯೂಟ್ ಕೀ ಚೈನ್ಸ್ ತರಿಸಿದ್ದೀನಿ. ಇದನ್ನು ಒಂದು ಕೀ ಚೈನ್, ತುಂಬ ವೆರೈಟೀಸ್ ಎಲ್ಲ ಇದೆ. ಚಿನ್ನಿ ತುಂಬ ವೆರೈಟೀಸ್ ಚೆನ್ನಾಗಿದೆ, ಕ್ಯೂಟಾಗಿ ಬ್ಯಾಗ್ಗೆ ಅಥವಾ ಲಂಚ್ ಬ್ಯಾಸ್ಕೆಟ್ಗೆ ಎಲ್ಲ ಹಾಕ್ಕೊಬೋದು, ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ತರಿಸಿರೋದು. ಆ್ಯಂಡ್ ಈ ಥರ ಬ್ಯಾಗ್ಸ್ ತರಿಸಿದ್ದೀನಿ, ಅಂದರೆ ಈ ಥರ ಪೌಚು ಈ ಥರ ಮಾಡ್ಕೊಳ್ಳೋವಂಥದ್ದು. ಆ್ಯಂಡ್ ಇದು ಅಮ್ಮಂದ್ರಿಗೆ ಯೂಸ್ ಆಗುತ್ತೆ, ಏನಾದರೂ ಇಕ್ಕೋಬೋದು. ಚೀಲ, ಇದು ಕಲರ್ ಚೀಲ. ಏನಜ್ಜಿ ಅದು? ಇಲ್ಲಿ ಒಂದು ಈ ಥರ ಒಂದು ಇಕ್ಕಿ, ಒಂದು ಗಣೇಶಪ್ಪನ ಇಟ್ಟು, ಒಂದು ಚಾಕ್ಲೇಟ್ಸ್ ತಗೊಂಬರ್ತದೆ, ಚಾಕ್ಲೇಟ್ಸ್ ಒಂದು ತಂದುಬಿಡಬೇಕು. ಆ್ಯಂಡ್ ಇಲ್ಲಿ ಪೆನ್ಸಿಲ್ಸ್ ತಂದಿದ್ದೇನೆ, ಕಲರ್ ಪೆನ್ಸಿಲ್ಸ್ ಈ ಥರ ಮಕ್ಕಳಿಗೆ ಯೂಸ್ ಆಗುವಂಥದ್ದು. ಆ್ಯಂಡ್ ಬುಕ್ಸು ಚಾಕ್ಲೇಟ್ಸು ತರಬೇಕು, ಅದನ್ನು ಕೂಡ ಇಟ್ಬಿಡೋದು. ಚಿನ್ನಿ ಅಡ್ಡ ಬರಬಾರ್ದು, ಸೈಡ್ ಬಾ. ಓನಮ್ಮ ಯಾಕಜ್ಜಿ ಬೊಟ್ಟೊಟ್ಟೋಗಿದೆ? ಯಾರು? ಇದು ರಿಟರ್ನ್ ಗಿಫ್ಟ್. ಕೆಲವೊಂದು ಕೀ ಚೈನ್ಸ್ ಆ್ಯಂಡ್ ಒಂದು ಪುಟಾಣಿ ಗಣೇಶಪ್ಪ ನೋಡಿಸ್ತಾ ಇಲ್ಲ ಅಲ್ವಾ, ಅದು ಓಪನ್ ಮಾಡೋದು ಒಂದು ಪುಟಾಣಿ. ಸುಮ್ಮನೆ ಯಾಕೆಲ್ಲ ಓಪನ್ ಮಾಡೋದು, ಕ್ಲೀನಾಗಿ ಹಂಗೆ ಪ್ಯಾಕ್ ಆಗಿದ್ರೆ ಕೊಡೋಕ್ಕೂ ಈಸಿಯಾಗಿರುತ್ತೆ. ಯಾಕೋ ಚಿನ್ನಮ್ಮ? ಪುಟಾಣಿ ಗಣೇಶಪ್ಪ ತುಂಬ ಚೆನ್ನಾಗಿದೆ. ನಾನು ಯಾಕೋ ಕೈಗೊಂದು ಕೊಡ್ಚಿನ, ನಾನು ಯಾವ ಕಾನ್ಸೆಪ್ಟ್ ಮೇಲೆ, ಇದು ಮಕ್ಕಳ ಬರ್ಡೇ ಅಲ್ವಾ, ಸೊ ನಾನೊಂದು ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಏನಂದರೆ ಇದು ಗಣೇಶಪ್ಪ ಅಂದರೆ ವಿಘ್ನೇಶ್ವರ ಅಂತಾರೆ ಅಲ್ವಾ, ಇವ್ರ ಆಶೀರ್ವಾದ ಇದ್ದರೆ ವಿದ್ಯೆ ಚೆನ್ನಾಗಿ ಅಂಟುತ್ತೆ ಅಂತ ಹೇಳ್ತಾರಲ್ವ. ಸೊ ಇವ್ರ ಆಶೀರ್ವಾದದಿಂದ ಎಲ್ಲ ಮಕ್ಳಿಗೂ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ, ಅವರ ಭವಿಷ್ಯ ಚೆನ್ನಾಗಿರಲಿ ವಿದ್ಯಾಭ್ಯಾಸದಿಂದ ಅಂದ್ಬಿಟ್ಟು ಆ ಕಾನ್ಸೆಪ್ಟ್ ಮೇಲೆ ನಾನು ಈ ಗಣೇಶಪ್ಪನ ತರಿಸಿದ್ದೀನಿ. ಈ ಗಣೇಶಪ್ಪ ಎಲ್ಲ ಮಕ್ಕಳಿಗೂ ಒಳ್ಳೆ ವಿದ್ಯಾನ ಕೊಡಲಿ ಅಂತ ಮನಸ್ಫೂರ್ತಿಯಿಂದ ಅಂದ್ಕೊಂಡು ನಾನು ಈ ಥರ ಕಾನ್ಸೆಪ್ಟ್ ಮಾಡಿದ್ದೀನಿ ಗಣೇಶಪ್ಪ. ಆ್ಯಂಡ್ ಯಾರೂ ಬಿಸಾಕೋದಿಲ್ಲ ಗಣೇಶಪ್ಪ, ಅದೊಂದು ತುಂಬ ಖುಷಿ. ಸೊ ಅದಕ್ಕೆ ಪುಟಾಣಿ ಗಣೇಶಪ್ಪನ ಎಲ್ಲರಿಗೂ ಗಿಫ್ಟ್ ಮಾಡ್ತೀನಿ ಮಕ್ಕಳಿಗೆ. ಈ ಗಣೇಶಪ್ಪನ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೂ ಇರಲಿ, ಆ್ಯಂಡ್ ಅವರ ವಿದ್ಯಾಭ್ಯಾಸ ಆಗಲಿ ಅವ್ರ ಭವಿಷ್ಯ ಆಗಲಿ ತುಂಬ ಚೆನ್ನಾಗಿರಲಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡಿದ್ದೀನಿ. ಏನಾಂಟಿ? ಆ್ಯಂಡ್ ಟೈಮೇ ಇಲ್ಲ, ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ. ಒಂದು ಕೀ ಚೈನ್, ಒಂದು ಗಣೇಶಪ್ಪ. ಓಕೆ, ನೋಡೋದು ಇದರಲ್ಲಿ ಕೀ ಚೈನ್ ಹಾಕಿದ್ದೀನಿ, ಒಂದು ಗಣೇಶಪ್ಪ. ಓಕೆ, ಒಂದು ಪೆನ್ಸಿಲ್, ಇವಾಗ ಒಂದು ಬುಕ್ಕು, ಒಂದು ಚಾಕ್ಲೇಟ್ ಅಷ್ಟು ಹಾಕ್ಬೇಕಷ್ಟೆ. ಆ್ಯಂಡ್ ನಾನು ಇವಾಗ ಕೊಡ್ತಿದ್ದೀನಲ್ಲ, ಅದು ತಾಯಂದಿರಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ಒಂದು ಪುಟಾಣಿ ಬ್ಯಾಗ್, ಮಕ್ಕಳಾದರೂ ಯೂಸ್ ಮಾಡ್ಬೋದು ಅಥವಾ ಅವ್ರ ಅಮ್ಮಂದ್ರಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿರ್ತಲ್ವ, ಇದು ಕಾನ್ಸೆಪ್ಟ್ ಹೆಂಗಿದೆಯೋ ಗೊತ್ತಿಲ್ಲ. ಈ ಥರ ಗಿಫ್ಟ್ ಕೆಲವೊಂದು ಪ್ಯಾಕಿಂಗ್ ಎಲ್ಲ ಮಾಡಬೇಕು ಒಂದೊಂದೇ. ಇವಾಗ ನಾನು ಕೆಲವೊಂದು ಮಾಡಿಬಿಡ್ತೀನಿ ಕ್ವಿಕ್ಕಾಗೆ.
ಆ್ಯಂಡ್ ಕೆಲವೊಂದು ಪ್ಯಾಕಿಂಗ್ ಎಲ್ಲ ಮುಗಿಸಿ ಮತ್ತೆ ಗಡಿಬಿಡಿಯಲ್ಲಿ ಕೇಕ್ ಆರ್ಡರ್ ಕೊಡಬೇಕಿತ್ತು. ಹೋಗ್ತಾ ಒಂಚೂರು ಆಫ್ ಗೋಬಿ ತಿನ್ಕೊಂಡು ಕೇಕ್ ಆರ್ಡರ್ ಕೊಡೋಕೆ ಹೋದ್ವಿ. ವ್ಲಾಗ್ ಸ್ಟಾರ್ಟ್ ಮಾಡೋವಾಗ ನಾನು ಸೆಲ್ಫ್ ಗ್ರೂಮಿಂಗ್ ಅಂತ ಹೇಳಿದೆ. ಯಾವುದೇ ಥರ ನೈಲ್ ಪಾಲಿಷ್ ಬಿಟ್ಟರೆ ಇನ್ನು ಏನೂ ಮಾಡಿಸ್ಕೊಳ್ಳಿಲ್ಲ. ಫೇಶಿಯಲ್ ಆಗಿರ್ಬೋದು, ಇನ್ನೊಂದು ಏನೂ ಮಾಡಿಸ್ಕೊಳ್ಳಿಲ್ಲ. ಆ್ಯಕ್ಚುಲಿ ಮಾಡಿಸ್ಕೊಳೋಣ ಏನಾದರೂ ಕ್ಲೀನಪ್ ಫೇಶಿಯಲ್ ಎಲ್ಲ ಅಂದ್ಕೊಂಡೆ, ಬಟ್ ಯಾಕೋ ಮನಸ್ಸಾಗಲಿಲ್ಲ, ಮಾಡಿಸ್ಕೋಬೇಕು ಅಂತ ಅನಿಸಲಿಲ್ಲ. ವ್ಯಾಕ್ಸ್ ಕೂಡ ಮಾಡಿಸ್ಕೊಳ್ಳಿಲ್ಲ, ನಾನೇ ಮನೇಲಿ ಮಾಡಿಕೊಂಡೆ. ಆ್ಯಂಡ್ ಅಷ್ಟೇ. ಆಯ್ತು, ನಮ್ಮ ಮನೆಯವರು ಕೂಡ ಏನು ಮಾಡ್ಸೋಕ್ಕೆ ಹೋಗಬೇಡ ಅಂತ ಅಂದರು. ನನಗೂ ಏನಂತ ಇಂಟ್ರೆಸ್ಟ್ ಇರಲಿಲ್ಲ ಮಾಡಿಸ್ಬೇಕು ಅಂದ್ಬಿಟ್ಟು. ಆ್ಯಂಡ್ ಸೀರಿಯಸ್ಲಿ ನನಗೆ ಪಾರ್ಲರಲ್ಲೇ ಕುತ್ಕೊಂಡು ಅವ್ರ ಹತ್ರ ಅಷ್ಟೆಲ್ಲ ಮಾಡಿಸ್ಕೊಳಕ್ಕೆ ಇಂಟ್ರೆಸ್ಟೇ ಇರಲ್ಲ. ಏನಕ್ಕೆ ಬೇಕಂದ್ರೂ ವೆಯ್ಟ್ ಮಾಡ್ತೀನಿ. ಆ ಪಾರ್ಲರಲ್ಲಿ ಕುತ್ಕೊಂಡು ಅವ್ರ ಹತ್ರ ಅಷ್ಟು ಮಾಡಿಸ್ಕೊಳಕ್ಕೆ ಇಂಟ್ರೆಸ್ಟು ಇರಲ್ಲ, ಇಷ್ಟನೂ ಆಗಲ್ಲ. ಏನೋ ಅವ್ರು ಅಷ್ಟು ಮಾಡು ನನಗೇನು ಅಂತ ರಿಸಲ್ಟ್ಸ್ ಬರುತ್ತೆ ಅನ್ನೋ ಫೀಲಿಂಗ್ ಯಾವತ್ತೂ ಬಂದಿಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಫೇಸ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು ಪಾರ್ಲರ್ಗೆ ಹೋಗಲ್ಲ. ನಮ್ಮ ಮನೆಯಲ್ಲೇ ಏನೋ ನನ್ನ ಕೈಲ ಆದಷ್ಟು ನಾನು ಮಾಡ್ಕೊತೀನಿ. ಆ್ಯಂಡ್ ಕೇಕ್ ಆರ್ಡರ್ ಕೊಡೋಣ ಅಂತ ಹೋಗಿದ್ವಿ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ಕೇಕ್ ಜವಾಬ್ದಾರಿ ನೀರು ತೊಗೊಂಡು ಹಿಂಗೆ ಮಾಡಿದ್ದೆ. ಲಾಸ್ಟ್ ಟೈಮು ಕೇಕ್ ಹಾಳಾಗಿ ಹೋಗಿದೆ, ಈ ಸರಿ ಆದರೂ ಚೆನ್ನಾಗಿ ಬರಲಿ ಅಂತ ನಾನು ನನ್ನ ಕೈ ಹಾಕಿದ್ದೀನಿ ಅಂದರೆ ಚೆನ್ನಾಗೇ ಇರುತ್ತೆ. ಪಾಪ ನಿಮ್ಮ ಯಜಮಾನ ಕೈ ಹಾಕಿದ್ದೆಲ್ಲ ಹಾಳಾಗೋಗಿದೆ ಅಲ್ವಾ? ಕ್ಲಾಸ್ ಸರಿ ಯಾರಪ್ಪ ನಾರ್ಮಲ್ ಕೇಕ್ ಕಂಡ್ರೆ ಅವ್ನು ಚೆನ್ನಾಗಿ ಕೊಟ್ಟರು, ಅದು ಯಾವುದೋ ಹೇಳಕ್ಕೆ ಹೋಗಿ ಇನ್ನೊಂದು ಹೇಳಿ ಅದೊಂದು ಆಗಿರೋದು. ಆ್ಯಂಡ್ ಲಾಸ್ಟ್ ಟೈಮು ಚಾರು ಬರ್ಡೇ ಮಾಡ್ಕೊಂಡಾಗ ಅವರೇ ಕೇಕ್ ಡಿಸೈನ್ ಎಲ್ಲ ಹೇಳಿ ಕೇಕ್ ಆರ್ಡ್ರ್ ಕೊಟ್ಟಿದ್ದು. ಎಲ್ಲ ಕೆಡಿಸ್ಬಿಟ್ಟಿದ್ರು, ಕೇಕೇ ಚೆನ್ನಾಗಿ ಬಂದಿರಲಿಲ್ಲ. ಸೊ ನಾನು ಅದಕ್ಕೆ ಅವ್ರ ಹತ್ರ ಸುಮ್ಮನೆ ರೇಗಿಸ್ತಿದ್ದೆ. ಆ್ಯಂಡ್ ಕೇಕ್ ಕೂಡ ನಾನು ಒಂದು ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ, ಬಟರ್ಫ್ಲೈ ಥೀಮ್ ಅಂದ್ಬಿಟ್ಟು. ಸೊ ನಾನು ಅದನ್ನೇ ಆರ್ಡ್ರ್ ಕೊಡೋಣ ಅಂತ ಬಂದೆ. ಬಟ್ ಇವರು ಒಂದ್ಸರಿ ನೋಡಿ ಅದಾದರೂ ಚೆನ್ನಾಗಿರ್ಬೋದಾ ಅಂತಂದರು. ಅಲ್ಲಿ ಎಲ್ಲ ಚೆನ್ನಾಗಿತ್ತು ಡಿಸೈನ್ಸು. ಬಟ್ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಟ್ಕೊಂಡಿದ್ದೆ, ಈ ಥರದ್ದಿರಲಿ ಬಟರ್ಫ್ಲೈ ಥೀಮ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಅದನ್ನೇ ಕೊಟ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಕೇಕ್ ಎಲ್ಲ ನೆಕ್ಸ್ಟ್ ಬರ್ಡೇ ವ್ಲಾಗಲ್ಲಿ ನೋಡಿಸ್ತೀನಿ. ಕೇಕು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಮಕ್ಳಿಗೆ ಮಾಡಿಸೋದ್ರಿಂದ ಅದು ಯಾವುದೇ ಥರ ಆಯಿಲ್ ಎಲ್ಲ ಯೂಸ್ ಮಾಡಲ್ಲ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಕೇಕ್. ಆ್ಯಂಡ್ ನೆಕ್ಸ್ಟ್ ಮನೆಗೆ ಬಂದು ಚಾರುನ ಕರ್ಕೊಂಡು ಏರ್ ಕಟ್ಗೆ ಬಂದ್ವಿ. ಅವಳಿಗೊಂಚೂರು ಕೂದಲೆಲ್ಲ ಚೆನ್ನಾಗಿ ಬೆಳೆದ್ಬಿಟ್ಟಿತ್ತು. ಸ್ವಲ್ಪ ಟ್ರಿಮ್ ಎಲ್ಲ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು. ಬಾಯ್ ಡ್ರೆಸ್ ಬೇರೆ ಹಾಕ್ತಿದ್ದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಟ್ರಿಮ್ ಎಲ್ಲ ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಮಾಡಿಸ್ತಿದ್ವಿ. ಆ್ಯಂಡ್ ಫಸ್ಟ್ ಎಲ್ಲ ತುಂಬ ಗಲಾಟೆ ಮಾಡ್ತಿದ್ಲು. ಈಗ ಒಂಚೂರು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಅಲ್ವಾ, ಸೊ ಬುದ್ಧಿ ಬಂದುಬಿಟ್ಟಿದೆ. ಆರಾಮಾಗಿ ಕುತ್ಕೊಂಡು ಮಾಡಿಸ್ಕೊತಿದ್ಲು, ಒಂಚೂರು ಮಾತಾಡ್ದಿರ. ಆ್ಯಂಡ್ ಅವರಪ್ಪ ಬೇರೆ ಇದ್ರಲ್ವ, ಒಂದು ಸ್ವಲ್ಪ ಅವಳು ಕಾನ್ಷಿಯಸ್ಸಾಗಿ ಸೈಲೆಂಟಾಗಿ ಮಾಡಿಸ್ಕೊತಿದ್ಲು. ಒಂದು ಚೂರು ಪಟಕ್ ಅಂದಿರ ಖುಷಿಯಿಂದನೇ ಮಾಡಿಸ್ಕೊತಿದ್ಲು. ಅವಳಿಗೆ ಆ ಫಿಯರ್ನೆಸ್ ಎಲ್ಲ ಹೋಗ್ಬಿಟ್ಟಿದೆ. ಧೈರ್ಯವಾಗಿ ಕುತ್ಕೊಂಡು ಖುಷಿಯಾಗಿ ಹ್ಯಾಪಿಯಾಗಿದ್ಲು. ನಾವು ಮಾತಾಡಿಕೊಂಡು ಮಾಡಿಸ್ತಿದ್ವಿ. ಅವಳು ಒಂಚೂರು ಫ್ರೀ ಆಗಿರಲಿ ಅಂದ್ಬಿಟ್ಟು. ಆ್ಯಂಡ್ ತುಂಬ ಸೈಲೆಂಟಾಗಿ ಫಸ್ಟ್ ಅಂತೂ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಿದ್ಲು. ಈಗ ಎಷ್ಟು ಚೆನ್ನಾಗಿದ್ಲು ಅಂದರೆ ಖುಷಿ ಅನಿಸ್ತು. ಮಕ್ಕಳು ಒಂದೊಂದು ಏಜಲ್ಲಿ ಒಂದೊಂದು ಥರ ಇರ್ತಾರೆ ಅಲ್ವಾ. ಆ್ಯಂಡ್ ಮನೆಗೆ ಬಂದು ಚಿಕ್ಕ ಪಾಪನು ಆಟ ಆಡ್ಕೊಂಡಿದ್ಲು. ನೋಡ್ತಿದ್ರು, ಅವಳು ನೋಡಿಕೊಂಡು ನಕ್ಕೊಂಡು ಇದ್ಲು. ಅದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ. ಗುಂಡಾ ಈಗ ಬೇಕು ಬೇಕು ಐಚಿ ಮಗಳು ಬೇಕು. ಗೊಳ ಮಂಕಿ ಗೊಳ ಚಾರ ಬರ್ತದ್ಲಿ. ಅಯ್ಯಪ್ಪ ಅಯ್ಯಪ್ಪ ಐಚಿಮ್ಮ ಇಗಳು ಇಗಳು ಅಗಳು ಡಾಗಿ ಡಾಗಿ ಆ್ಯಂಡ್ ಒಂದು ಹೆಲ್ದಿಯೆಸ್ಟ್ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ ಇವತ್ತು. ಕುಕ್ಕಿಂಗ್ ಇಂಟ್ರೆಸ್ಟ್ ಇರೋರು ವಿಡಿಯೋನ ನೋಡಿ, ಇಲ್ಲದೆ ಇರೋರು ಸ್ಕಿಪ್ ಮಾಡಿ. ಆ್ಯಂಡ್ ಇಂಟ್ರೆಸ್ಟ್ ಇಲ್ಲ ಅಂದರೂ ಆದಷ್ಟು ಕುಕ್ಕಿಂಗನ್ನು ಕಲಿಯೋಕ್ಕೆ ಪ್ರಯತ್ನ ಮಾಡಿ.
ಆ್ಯಂಡ್ ಇವತ್ತು ಸೊಪ್ಪಿನ ಸಾರು ಮಾಡ್ತಿದ್ದೀನಿ. ಆ್ಯಂಡ್ ಈ ಸೊಪ್ಪಿನ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ. ಈ ಸೊಪ್ಪಿನ ಹೆಸರು ಬಂದು ಅರುಗುಲ ಅಂತ. ಈ ಸೊಪ್ಪನ್ನ ತಿನ್ನೋದ್ರಿಂದ ನಮಗೆ ಬೋನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬೋನ್ ಸ್ಟ್ರಾಂಗ್ ಆಗಿರೋಕ್ಕಾಗಿರ್ಬೋದು, ಆ್ಯಂಡ್ ವೀಕ್ನೆಸ್ ಬೋನ್ ಇರೋರ್ಗಾಗಿರ್ಬೋದು, ಆ್ಯಂಡ್ ವಿಟಮಿನ್ ಕೆ ಸಿಗತ್ತೆ, ಆ್ಯಂಡ್ ಒಳ್ಳೆ ಕ್ಯಾಲ್ಶಿಯಂ ಇರುತ್ತೆ ಈ ಸೊಪ್ಪಿಂದ. ಈ ಸೊಪ್ಪಿನ ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪು ಕೂಡ ತಗೊಂಡಿದ್ದೀನಿ. ಆ್ಯಂಡ್ ಇವತ್ತು ಕಾಳನ್ನು ಬಳಸ್ಕೊಂಡು ಮಾಡ್ತಿದ್ದೀನಿ. ಅಳಸಂದೆ ಕಾಳು ಒಂದು ಚಿಕ್ಕ ಬೌಲಷ್ಟು ಅಳಸಂದೆ ಕಾಳನ್ನ ತಗೊಂಡಿದ್ದೀನಿ. ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿನ ನೆನೆಸಿ ಇಟ್ಕೊಂಡಿದ್ದೀನಿ, ಕೊಬ್ಬರಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿನ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ನಾನು 1 ಕಪ್ನಷ್ಟು ಅಳಸಂದೆ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಅಳಸಂದೆ ಕಾಳನ್ನ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ ಒಂದು ಟೊಮೆಟೊನ ತೊಗೊತಿದ್ದೀನಿ. ಆ್ಯಂಡ್ ಟೊಮೆಟೊನ ಯಾವತ್ತೇ ತೊಗೊಂಡ್ರು ನೀವು ಅರ್ಧ ಕಟ್ ಮಾಡಿ ಚೆಕ್ ಮಾಡಿ ಹಾಕ್ಕೊಳ್ಳಿ. ಮೇಲೆ ಚೆನ್ನಾಗಿರುತ್ತೆ, ಒಳಗಡೆ ಹುಳ ಬಿರೋ ಚಾನ್ಸಸ್ ಎಲ್ಲ ಇರುತ್ತೆ. ಯಾವತ್ತೂ ಕಟ್ ಮಾಡಿದಿರ ಮಾತ್ರ ನೀವು ಸಾಂಬಾರಿಗೆ ಹಾಕಬೇಡಿ. ಆ್ಯಂಡ್ ಅರ್ಧ ಈರುಳ್ಳಿನ ಆ್ಯಂಡ್ ಒಂದು 4 ಹಸಿರು ಮೆಣಸಿನ್ಕಾಯಿ, 4-5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ನಾನು ಇದು ಜಾಸ್ತಿ ತೆಳ್ಳಗೆ ಮಾಡ್ಕೊತಿಲ್ಲ, ಸ್ವಲ್ಪ ನಾರ್ಮಲಾಗಿ ಮಾಡ್ಕೊಳ್ತಿರೋದ್ರಿಂದ ನೀರು ಕಮ್ಮಿನೇ ಹಾಕ್ಕೊತೀನಿ. ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 2 ವಿಷಲ್ ಕೂಗಿಸ್ಕೊತೀನಿ. ಆ್ಯಂಡ್ ಇದು ವಿಷಲ್ ಕೂಗಿದ್ದು ಆದಮೇಲೆ ನಾನು ಸೊಪ್ಪನ್ನು ಬೇಯಿಸ್ಕೊಳ್ತೀನಿ. ಆ್ಯಂಡ್ ಈಗ ಬೇಳೆ, ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗೇ ಬೆಂದಿರುತ್ತೆ. ಈಗ ನಾನು ಟೊಮೆಟೊನ, ಈರುಳ್ಳಿನ ನಾನು ರುಬ್ಕೊಳ್ಳೋಕ್ಕೆ ತಗೊಳ್ತಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಎಲ್ಲದನ್ನು ಸ್ವಲ್ಪ ಇದ್ರ ಜೊತೆಗೆ ಕಾಳು ಕೂಡ ತಗೊತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಒಂಚೂರು ಕಾಳು ಕೂಡ ರುಬ್ಬಿಟ್ಟು ಹಾಕಿದ್ರೆ, ಸೊ ಹಂಗಾಗಿ ಒಂಚೂರು ಕಾಳು, ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಸಪ್ರೇಟಾಗಿ ನಾನು ಸೊಪ್ಪನ್ನು ಬೇಯಿಸ್ಕೊಳ್ತೀನಿ. ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಒಂಚೂರು ಸೊಪ್ಪನ್ನು ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಜಾಸ್ತಿ ಹೊತ್ತು ಸೊಪ್ಪನ್ನು ಬೇಯಿಸ್ಬಾರ್ದು, ಒಂದು 2 ಮಿನಿಟ್ಸ್ ಬೆಂದರೆ ಸಾಕು. ಜಾಸ್ತಿ ಬೆಂದರೂ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊಪ್ಪು ಸ್ವಲ್ಪ ಸಾಫ್ಟ್ ಆದಮೇಲೆ ಬೆಂದಿರೋಂಥ ಸೊಪ್ಪನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿ ಆರಿಸ್ಕೊಳ್ತೀನಿ. ಏನೇ ಒಂದು ಪದಾರ್ಥನ ನಾವು ಮಿಕ್ಸಿ ಮಾಡೋಕ್ಕೆ ಮುಂಚೆ ಕ್ಲೀನಾಗಿ ಆರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಬಿಸಿ ಮೇಲೆ ನಾವು ರುಬ್ಕೊಳ್ಳೋದ್ರಿಂದ ಜಾರ ಹಾಳಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ಥರ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಬೇಬಿ ಕಾರ್ನಿಂದ ನಾನು ಪೆಪ್ಪರ್ ಡ್ರೈ ಮಾಡೋದಕ್ಕೆ ಒಂದು ಬೌಲ್ಗೆ, ಒಂದು ಪಾತ್ರೆಗೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಆ ಕುದಿದ ಆದಮೇಲೆ ನಾನು ಬೇಬಿ ಕಾರ್ನ್ನ ಹಾಕ್ಕೊಳ್ತಿದ್ದೀನಿ. ಈ ಬೇಬಿ ಕಾರ್ನು ಅಷ್ಟೇ ತುಂಬಾ ಒಳ್ಳೆಯದು ಹೆಲ್ತ್ಗೆ, ಆ್ಯಂಡ್ ಮಕ್ಕಳಿಗೆ ಎಲ್ಲ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬೇಬಿ ಕಾರ್ನ ಇಷ್ಟಪಡೋರು ಖಂಡಿತ ಮಾಡ್ಕೊಂಡು ತಿನ್ಬೋದು. ಅದನ್ನು ಬೇಯಕ್ಕಿಟ್ಟು ಸೈಡಲ್ಲಿ ನಾನಿಲ್ಲಿ ಸಾರಿಗೆ ಬೇಳೆ ಕೂಗಿಸ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ನಾನು ಈಗ ರುಬ್ಕೊಂಡಿರೋಂಥ ಸೊಪ್ಪಿಂದನ್ನು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಆವಾಗಲೇ ಸೊಪ್ಪಲ್ಲಿ ಬೇಯಿಸ್ಕೊಂಡಿರೋ ಅಂಥ ನೀರು ಎಲ್ಲ ಇರುತ್ತೆ, ನೀರು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಒಂದು ಮೀಡಿಯಮ್ ಥಿಕ್ನೆಸ್ ಇರಬೇಕು. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಆ್ಯಂಡ್ ಇಲ್ಲಿ ಬೇಬಿ ಕಾರ್ನ್ ಕೂಡ ಚೆನ್ನಾಗೇ ಬೆಂದಿದೆ. ಫೋರ್ಕ್ ಅಥವಾ ಚಾಕುನ ತೊಗೊಂಡು ಈ ಥರ ಒಳಗಡೆಗೆ ಪ್ರೆಸ್ ಮಾಡಿದಾಗ ಕ್ಲೀನಾಗಿ ಒಳಗಡೆಗೆ ಹೋದರೆ ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ. ಇದು ಒಂದು ಸ್ವಲ್ಪ ಚೆನ್ನಾಗೇ ಬೆಂದಿದೆ ಅಲ್ವಾ. ಈ ಬೆಂದಿದ್ದು ಆದಮೇಲೆ ನಾನು ಇದನ್ನು ಕ್ಲೀನಾಗಿ ನೀರನ್ನು ಶೋಧಿಸ್ಕೊಳ್ತೀನಿ. ಒಂದು ಸ್ವಲ್ಪನೂ ನೀರಿಲ್ದಂಗೆ ಶೋಧಿಸ್ಕೋಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ತಿದ್ದೀನಿ. ಈ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸ್ವಲ್ಪ ಬಟರ್ ಅಥವಾ ತುಪ್ಪನ ಬೆಳೆಸ್ಬೋದು. ತುಪ್ಪಕ್ಕಿಂತ ಬಟರ್ನ ಬೆಳೆಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಬಟರ್ ಇರಲಿಲ್ಲ, ಖಾಲಿ ಆಗಿತ್ತು, ಸೊ ಹಂಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಕೆಲವೊಬ್ಬರಿಗೆ ಇದೆಲ್ಲ ಇಷ್ಟ ಆಗಲ್ಲ, ಬಟ್ ಮಕ್ಕಳಿಗೆ ಎಲ್ಲ ಇದನ್ನು ಅಭ್ಯಾಸ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಜಾಸ್ತಿ ಹಾಕಿಲ್ವಲ್ಲ, ಸೊ ಹಂಗಾಗಿ ಒಂಚೂರು ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ನಾವು ಏನು ಫ್ರೈ ಮಾಡ್ಕೊಳ್ತೀವಿ ಆ ಬೇಬಿ ಕಾರ್ನ್, ಅದನ್ನು ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಹಿಡಿಯುತ್ತೆ. ಈಗ ಕ್ಲೀನಾಗಿ ಶೋಧಿಸ್ಕೊಂಡ್ರು ಅಂತ ಬೇಬಿ ಕಾರ್ನ್ನ ಈಗ ನಾನು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಳ್ತಿದ್ದೀನಿ. ನೀರು ಕ್ಲೀನಾಗಿ ಶೋಧಿಸ್ಬಿಡ್ಬೇಕಾಗತ್ತೆ, ಆವಾಗ ಖಾರ ಎಲ್ಲ ಕ್ಲೀನಾಗಿ ಹಿಡಿಯುತ್ತೆ. ಇವಾಗ ನಾನು ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಳ್ತಿದ್ದೀನಿ. ಕ್ಲೀನಾಗಿ ಎಲ್ಲ ಕಡೆ ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಅದರ ಜೊತೆಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಚಾಟ್ ಮಸಾಲ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೆ ಫಸ್ಟ್ ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ.
ಇದು ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ನಾನು ಫ್ರೆಶ್ ಕ್ರೀಮ್ ಅಂತ ಸಿಗುತ್ತಲ್ವ ಅದನ್ನು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಕ್ರೀಮಿಯಾಗೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಆ್ಯಂಡ್ ಫ್ರೆಶ್ ಕ್ರೀಮ್ ಎಲ್ಲ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅನ್ನೋರು ನಾರ್ಮಲಾಗೆ ಪೆಪ್ಪರ್ ಡ್ರೈ ಥರನೇ ಮಾಡ್ಕೋಬೋದು. ಆ್ಯಂಡ್ ನಾನು ಪೆಪ್ಪರ್ ಪುಡಿ ಕೂಡ ಹಾಕಿದ್ದೀನಿ, ಹೇಳೋದು ಮರ್ತೋದೆ. ಆ್ಯಂಡ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಚಾಟ್ ಮಸಾಲ, ಪೆಪ್ಪರ್ ಪೌಡರ್ ಹಾಕಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಕ್ಲೀನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಡ್ರೈ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿರೋಂತಹ ಬೇಬಿ ಕಾರ್ನ್ ರೆಡಿ ಆಗುತ್ತೆ. ಪೆಪ್ಪರ್ ಡ್ರೈ ಬೇಬಿ ಕಾರ್ನ್ ರೆಡಿ ಆಗುತ್ತೆ. ಆ್ಯಂಡ್ ಇಲ್ಲಿ ಚೆನ್ನಾಗಿ ಕುದೀತಿತ್ತಲ್ವ, ಅದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊತಿದ್ದೀನಿ. ಪುಟಾಣಿ ಒಗ್ಗರಣೆ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾರ್ಮಲಾಗಿ ಸಾಸಿವೆ ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಸಾಂಬಾರಿಗೆ ಹಾಕ್ಕೊಳ್ತೀನಿ. ಆ್ಯಂಡ್ ಕರಿಬೇವನ್ನ ಒಂಚೂರು ಮುರಿದ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ಆ್ಯಂಡ್ ಸೊಪ್ಪಿನ ಸಾರು ಅಷ್ಟೇ, ಯಾವತ್ತೇ ಆಗಲಿ ಜಾಸ್ತಿ ಕುದಿಸ್ಬಾರ್ದು, ಚೆನ್ನಾಗಿರಲ್ಲ. ಆ್ಯಂಡ್ ಒಗ್ಗರಣೆಗೆ ಮಿಸ್ ಮಾಡದೆ ಇಂಗುವ ಬಳಸಿ, ಒಳ್ಳೆ ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ, ಅಸಿಡಿಟಿ ಏನೂ ಬರೋದಿಲ್ಲ. ಆ್ಯಂಡ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಸಾರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಸರಿ ನಿಮ್ಗೇನಾದರೂ ಆ ಸೊಪ್ಪನ್ನು ಸಿಕ್ಕಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಸಖತ್ ಇಷ್ಟ ಆಗ್ಬಿಡ್ತು ಸಾಂಬಾರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.